ಸ್ನೇಹಿತರೆ, ರಾಜ್ಯ ಸರ್ಕಾರದ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಕಳೆದ ವಾರ ನಾನು ಒಂದೆರಡು ವಿಡಿಯೋನ ಮಾಡಿದ್ದೆ. ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಕರ್ನಾಟಕದ ಕಾಂಗ್ರೆಸ್ನ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಮೀಟ್ ಆಗಿ 1.5 ಗಂಟೆಗೂ ಹೆಚ್ಚು ಕಾಲ ಒಂದು ರಹಸ್ಯ ಸಭೆಯನ್ನು ನಡೆಸಿದರೆ ಆ ಮೂಲಕ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬುಡಕ್ಕೆ ಬಹುದೊಡ್ಡ ಎಳ್ಳುನೀರು ಬಿಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೆ. ಅದಾದ ನಂತರ ಮತ್ತೊಂದು ಮೀಟಿಂಗ್ ಮಾಡಿದಂತಹ ಸತೀಶ್ ಜಾರಕಿಹೊಳಿ ಮತ್ತು ಎಚ್.ಡಿ. ಕುಮಾರಸ್ವಾಮಿ, ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರ ಕೈಲಿ ತನ್ನ ಜೊತೆಗೆ ಬರಬಹುದಾದಂತಹ 42 ಶಾಸಕರ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ವರದಿಯನ್ನು ಕೂಡ ನಾನು ಪ್ರಕಟ ಮಾಡಿದ್ದು, ಬಹುತೇಕ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಈ ಇಬ್ಬರು ನಾಯಕರು ಸೇರಿ ಒಂದು ಕಂಟಕವನ್ನು ತರ್ತಾರೆ ಅಂತಕ್ಕಂಥ ಸುದ್ದಿಯನ್ನು ಪ್ರಕಟ ಮಾಡಿದ್ವಿ. ಆದರೆ ಇದೀಗ ಕರ್ನಾಟಕ ಕಾಂಗ್ರೆಸ್ನ ಮಹಾನ್ ನಾಯಕನೊಬ್ಬ ರಿವರ್ಸ್ ಆಪರೇಷನ್ಗೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಸುಳಿಗಳು ಸಿಕ್ತಿದ್ದು, ಒಂದು ಇಡೀ ಪಕ್ಷದ ಬುಡವನ್ನೇ ಅಗಲಾಡಿಸ್ತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಬನ್ನಿ ಸ್ನೇಹಿತರೆ, ನಿಜಕ್ಕೂ ಕೂಡ ಆ ದೊಡ್ಡ ಮಟ್ಟದ ರಿವರ್ಸ್ ಆಪರೇಷನ್ಗೆ ಕೈ ಹಾಕಿರ್ತಕ್ಕಂಥ ಮಹಾನ್ ನಾಯಕ ಯಾರು, ಎಷ್ಟು ಜನ ಶಾಸಕರನ್ನ ಸೆಳೆಯೋ ಪ್ರಯತ್ನಕ್ಕೆ ಈ ನಾಯಕ ಕೈ ಹಾಕಿದ್ದಾರೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಒಂದು ವೇಳೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಕ್ಕಂಥ ಸಂದರ್ಭ ಬಂದರೆ ಆ ಒಂದು ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಆಗೋದಿಕ್ಕೆ ಬಿಡಬಾರ್ದು ಅಂತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ ಬಂದಂತಹ ಸತೀಶ್ ಜಾರಕಿಹೊಳಿ ಮತ್ತು ಎಚ್.ಡಿ. ಕುಮಾರಸ್ವಾಮಿ ದೆಹಲಿಯ ರಹಸ್ಯ ಸಭೆಯ ಸ್ಥಳವೊಂದರಲ್ಲಿ 1.5 ಗಂಟೆಗೂ ಹೆಚ್ಚು ಕಾಲ ಒಮ್ಮೆ ಮೀಟಿಂಗ್ ಅನ್ನು ಮಾಡಿ, ಅದಾದ ನಂತರ ಮತ್ತೊಂದು ಬಾರಿ ಮೀಟಿಂಗ್ ಅನ್ನು ಕೂಡ ಮಾಡಿ ಯಾರೆಲ್ಲ ಕಾಂಗ್ರೆಸ್ ಅನ್ನ ಬಿಡೋದಿಕ್ಕೆ ತಯಾರಾಗಿದ್ದಾರೆ ಅಂತಕ್ಕಂಥ ಒಂದು ಪಟ್ಟಿಯನ್ನು ಕೂಡ ತೆಗೆದುಕೊಂಡಿದ್ರು. ಈ ಪಟ್ಟಿಯನ್ನ ಕೇಂದ್ರ ಬಿಜೆಪಿ ವರಿಷ್ಠರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಕೈಗೂ ಕೂಡ ಕೊಟ್ಟು ಅವರ ಒಪ್ಪಿಗೆಯನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೈ ಹಾಕಿದ್ರು ಅಂತಕ್ಕಂಥ ಒಂದು ಮಾಹಿತಿಯನ್ನ ನಾನು ಈಗಾಗಲೇ ಕೊಟ್ಟಿದ್ದೆ. ಇದೀಗ ಆ ಆಪರೇಷನ್ ಕಮಲಕ್ಕೆ ರಿವರ್ಸ್ ಆಪರೇಷನ್ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ನ ಒಬ್ಬ ಮಹಾನ್ ನಾಯಕ ಕೈ ಹಾಕಿದ್ದು, ಒಂದು ಪಕ್ಷದ 14 ಹೆಚ್ಚು ಶಾಸಕರಕ್ಕೆ ಗಾಳ ಹಾಕಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಬರ್ತಾ ಇದ್ದಾವೆ. ಹೌದು ಸ್ನೇಹಿತರೆ, ಕಾಂಗ್ರೆಸ್ನ ಶಾಸಕರ ಸಂಖ್ಯೆಯನ್ನ ಕುಗ್ಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಹುದೊಡ್ಡ ಹೊಡೆತವನ್ನ ಕೊಡಬೇಕು, ಆ ಮೂಲಕ JDSನ ಅಸ್ತಿತ್ವವನ್ನು ಇಲ್ಲಾಗಿ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥ ಕರ್ನಾಟಕದ KPCC ಅಧ್ಯಕ್ಷರು, ಸರ್ಕಾರದ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಈಗಾಗಲೇ JDSನ ಅಸಮಾಧಾನಿತ 14 ಶಾಸಕರೊಂದಿಗೆ ಸಂಪರ್ಕವನ್ನು ಸಾಧಿಸಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇತ್ತೀಚೆಗೆ JDLP ನಾಯಕನ ವಿಚಾರದಲ್ಲಿ ಯಾವಾಗ ಸುರೇಶ್ ಬಾಬು ಅವರನ್ನ JDLP ನಾಯಕನನ್ನಾಗಿ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ್ರು, ಅದಾದ ನಂತರ ಈ GT ದೇವೇಗೌಡ ಕುಮಾರಸ್ವಾಮಿ ಅವರೊಂದಿಗೆ ಬಹುದೊಡ್ಡ ಒಂದು ಮುನ್ಸನ್ನ ವ್ಯಕ್ತಪಡಿಸಿದ್ದನ್ನು ನಾನು ಹೇಳಿದ್ದೆ. ಇದೀಗ ಅದೇ GT ದೇವೇಗೌಡರ ನೇತೃತ್ವದಲ್ಲಿ JDSನ 19 ಶಾಸಕರು, ಅಂದರೆ ಈಗ 18 ಶಾಸಕರು ಇದ್ದಾರೆ, 18 ಶಾಸಕರ ಪೈಕಿ 13ರಿಂದ 14 ಶಾಸಕರು ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರೊಂದಿಗೆ 2-3 ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಯಾವಾಗ ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಆಗೋದಿಕ್ಕೆ ಅಡ್ಗಾಲಾಗ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು, ಅದಾದ ನಂತರ ಏನು ಡಿ.ಕೆ. ಶಿವಕುಮಾರ್ ಏನು ಸುಮ್ ಕೂತ್ ಬಿಡ್ತಾರಾ? ಖಂಡಿತವಾಗ್ಲಿಲ್ಲ. ಡಿ.ಕೆ. ಶಿವಕುಮಾರ್ ಕೂಡ JDSನ ಬುಡವನ್ನೇ ಅಗಲಾಡಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದರೆ ಈಗಾಗಲೇ 14 JDSನ ಶಾಸಕರೊಂದಿಗೆ 2-3 ಸುತ್ತಿನ ಮಾತುಕತೆಗಳನ್ನು ಕೂಡ ಪೂರ್ಣಗೊಳಿಸಿದ್ದು, ಈ 14 ಶಾಸಕರು ಒಂದು ವೇಳೆ JDS ಅನ್ನ ತೊರೆದು ಬಂದಿದ್ದೆ ಆದರೆ ಅವರು ಮತ್ತೆ ಉಪಚುನಾವಣೆಯನ್ನು ಎದುರಿಸ್ತಕ್ಕಂಥ ಒಂದು ಸಂದರ್ಭ ಒದಗಿ ಬರೋದಿಲ್ಲ. JDSನ 18 ಶಾಸಕರ ಪೈಕಿ 12ರಿಂದ 14 ಶಾಸಕರು ಒಂದು ವೇಳೆ ಕಾಂಗ್ರೆಸ್ ಅನ್ನ ಸೇರ್ಪಡೆಯಾದರೆ ಅವರಿಗೆ ಯಾವುದೇ ರೀತಿಯ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬರೋದಿಲ್ಲ. ಆ ಕಾರಣಕ್ಕೆ ಈಗ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಉಲ್ಲಂಘನೆ ಮಾಡದೇ ಇರತಕ್ಕಂಥ ಒಂದು ಸಂಖ್ಯೆಯ ಶಾಸಕರನ್ನ ಸೆಳೆಯೋದಕ್ಕೆ ಈಗ ಡಿ.ಕೆ. ಶಿವಕುಮಾರ್ ಪ್ರಯತ್ನವನ್ನ ಮಾಡಿದ್ದು, ತನ್ನ ಬೆಂಬಲಿಗ ಶಾಸಕರ ಒಂದು ಬಲವನ್ನು ಹೆಚ್ಚಿಕೊಳ್ತಕ್ಕಂಥ ಪ್ರಯತ್ನಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಕೈ ಹಾಕಿದ್ದಾರೆ. ಒಂದು ವೇಳೆ ಈ ಹಗರಣಗಳ ಸುಳಿಯಲ್ಲಿ ಸಿಕ್ಕಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಗರಣಗಳಿಂದ ಕೆಳಗಿಳಿತಕ್ಕಂಥ ಸಂದರ್ಭ ಬಂದಿದ್ದೆ ಆದರೆ ಆಗ ತಾನು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಬಹುದೊಡ್ಡ ಒಂದು ಸ್ಕೆಚ್ ಅನ್ನು ಹಾಕೊಂಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಈಗಾಗಲೇ ನಿಧಾನಕ್ಕೆ ತನ್ನ
ಬೆಂಬಲಿಗ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿ ಈಗ JDSನ 12ರಿಂದ 14 ಶಾಸಕರ ಜೊತೆ ಸಂಪರ್ಕವನ್ನು ಸಾಧಿಸಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದಾವೆ. ಈಗಾಗಲೇ ತಾನು JDLP ನಾಯಕನಾಗಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಂತಹ GT ದೇವೇಗೌಡರು ಯಾವಾಗ CP ಸುರೇಶ್ ಬಾಬು ಅವರನ್ನ HD ಕುಮಾರಸ್ವಾಮಿ ಅವರು JDLP ನಾಯಕನನ್ನಾಗಿ ಘೋಷಣೆ ಮಾಡಿದ್ರು, ಅದಾದ ನಂತರ ಕುಮಾರಸ್ವಾಮಿಯ ಜೊತೆಗೆ ಒಂದು ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದು, ಈಗಾಗಲೇ ವಿದೇಶ ಪ್ರವಾಸದಲ್ಲಿ ಕೂಡ GT ದೇವೇಗೌಡರು ಇದ್ದಾರೆ. ಈ GT ದೇವೇಗೌಡರ ಜೊತೆಗೆ ಸಂಪರ್ಕದಲ್ಲಿರ್ತಕ್ಕಂಥ 12ರಿಂದ 14 JDS ಶಾಸಕರನ್ನ ಈಗಾಗಲೇ DK ಶಿವಕುಮಾರ್ ಫೋನ್ನ ಮೂಲಕ ಸಂಪರ್ಕ ಮಾಡಿದ್ದು 2-3 ದಿನ ಸುತ್ತಿನ ಮಾತುಕತೆಗಳನ್ನು ಕೂಡ ಪೂರ್ಣಗೊಳಿಸಿದ್ದಾರೆ. ಆ ಮೂಲಕ ಯಾವುದೇ ಕ್ಷಣದಲ್ಲಾದರೂ ಕೂಡ JDS ಇಬ್ಬಾಗ ಆಗ್ಬೋದು ಅಂತಕ್ಕಂಥ ಒಂದು ಸ್ಫೋಟಕ ಮಾಹಿತಿಗಳು ಇದೀಗ ಸಿಗ್ತಾ ಇದ್ದಾವೆ. ಸ್ನೇಹಿತರೆ, ರಾಜ್ಯದಲ್ಲಿ ಕಾಂಗ್ರೆಸ್ ತನ್ನಿಂದ ತಾನೇ ಸರ್ಕಾರ ಬಿದ್ದೋಗುತ್ತೆ, ಹಗರಣಗಳಲ್ಲಿ ಸುಳಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಿಲುಕೊಂಡಿದೆ. ಆ ಮೂಲಕ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅಸಮಾಧಾನಗೊಂಡಿರ್ತಕ್ಕಂಥ ಕಾಂಗ್ರೆಸ್ನ 42ರಿಂದ 50 ಶಾಸಕರು BJP ಹಾಗೂ JDS ನೇತೃತ್ವದ ಮೈತ್ರಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತುಗಳು ಚಾಲ್ತಿಯಲ್ಲಿದ್ದಂಥ ಈ ಸಂದರ್ಭದಲ್ಲಿ DK ಶಿವಕುಮಾರ್ ಹಾಕಿರ್ತಕ್ಕಂಥ ಈ ರಿವರ್ಸ್ ಆಪರೇಷನ್ಗೆ ಪ್ರಯತ್ನ ಇದೀಗ JDSನ ಜಂಗಾಂಬಲವನ್ನೇ ಒದಗಿಸ್ಬೋದು ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದಾವೆ. ನಿಜಕ್ಕೂ ಕೂಡ DK ಶಿವಕುಮಾರ್ ಹಾಕಿರ್ತಕ್ಕಂಥ ಈ ಆಪರೇಷನ್ ಹಸ್ತದ ಪ್ರಯತ್ನಕ್ಕೆ ಸಕ್ಸಸ್ ಸಿಕ್ಕಿದ್ದೆ ಆದರೆ ಅದು JDS ಅನ್ನ ಇಬ್ಬಾಗ ಮಾಡೇ ಮಾಡುತ್ತೆ. ಆ ಮೂಲಕ JDS ರಾಜ್ಯದಲ್ಲಿ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಕಾದ್ ನೋಡೋಣ ಸ್ನೇಹಿತರೆ, ನಿಜಕ್ಕೂ ಕೂಡ DK ಶಿವಕುಮಾರ್ ತನ್ನ ಕೈ ಹಾಕಿರ್ತಕ್ಕಂಥ ಆಪರೇಷನ್ ಹಸ್ತದಲ್ಲಿ ಸಕ್ಸಸ್ ಆಗ್ತಾರ, ಆ ಮೂಲಕ JDS ಅನ್ನ ಇಬ್ಬಾಗ ಮಾಡಿ HD ಕುಮಾರಸ್ವಾಮಿ ಅವರಿಗೆ ಬಹುದೊಡ್ಡ ಆಘಾತವನ್ನ ಕೊಡ್ತಾರ. ಕಾದ್ ನೋಡೋಣ ಸ್ನೇಹಿತರೆ. ಈ ಒಂದು ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.